ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ಫ್ರೈಡೇ, ಕಾಫಿ ಎಲ್ಲ ಕುಡ್ದಾಗಿತ್ತು. ಸ್ನಾನ ಮಾಡಿಕೊಂಡು ಬಂದು ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ಬಟ್ಟೆನ ತೊಳೆದ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಎದ್ದಿದ್ದೆ ಲೇಟಾಗಿತ್ತು, 8 ಗಂಟೆ ಆಗಿತ್ತು. ಹಾಗಾಗಿ ನನ್ನ ಮಗ ಜಿಮ್ಮಿಂದ ಇವಾಗ ಬರ್ತಾಯಿದ್ದಾನೆ ನೋಡಿ, ಮುಗಿಸ್ಕೊಂಡು ಬಂದ. ಬಟ್ಟೆ ಬಕೆಟ್ ನನಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಮೇಲ್ಗಡೆ ಅವನಿಗೆ ಹೇಳಿದೆ ಎತ್ತಿಟ್ಬಿಡಪ್ಪ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಕಾಫಿ ಎಲ್ಲ ಕುಡ್ದಾಗಿತ್ತು ಆಲ್ರೆಡಿ. ಕಾಫಿ ಕುಡಿದು ಸ್ನಾನ ಮುಗಿಸಿ ಎಲ್ಲ ಆಗಿತ್ತು. ಅದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಹುಳಿ ನಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಳಿಯೋಗರೆದು ಮೆಣಸಿನ್ಕಾಯಿ ಜೊತೆಗೆ ಕಡಲೆಬೀಜ ಮತ್ತು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು, ಬೇಗ ಆಗೋಗ್ಬಿಡುತ್ತೆ. ಗೊಜ್ಜಿದ್ದಿದ್ದ ಕಾರಣ ಅನ್ನ ಒಂದು ಕೂಗಿಸ್ಕೊಂಡಿದ್ದೀನಿ. ಒಗ್ಗರಣೆ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾಯಿದ್ದೆ. ನೀವೆಲ್ಲರೂ ಹೇಗೆ ಮಾಡ್ತೀರಾ ಪುಳಿಯೋಗರೆನ? ಅಂದರೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ರೈಸ್ ಐಟಮ್ ಇದು ಮಾಡಿಕೊಂಡು ಎದ್ದಿದ್ದು ಲೇಟಾಗಿತ್ತು ಅಂತ ಅಂದ್ಬಿಟ್ಟು. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಈಸಿ ಪುಳಿಯೋಗರೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದೇನೋ ಮಕ್ಕಳಿಗೆ ಪುಳಿಯೋಗರೆ ಅಂದರೆ ಇಷ್ಟ ಆಗುತ್ತೆ, ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ನಾನೇ ಹುಳಿ ರೆಡಿ ಮಾಡ್ಕೊಂಡಿದ್ದರಿಂದ ನನಗೇನು ಅಷ್ಟು ಇದಾಗಲ್ಲ. ನಂಗೆ ರೆಡಿ ಪುಳಿಯೋಗರೆ ಪ್ಯಾಕೆಟ್ ಎಲ್ಲ ತೊಗೊಂಬಂದು ಪುಳಿಯೋಗರೆ ಮಾಡಿಕೊಂಡ್ರೆ ಇಷ್ಟ ಆಗೋಲ್ಲ. ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬರೀ ಒಗ್ಗರಣೆ ಹಾಕಿ ಕಲಿಸ್ಕೊಳ್ಳೋದಲ್ವ, ಬೇಗ ಆಗುತ್ತೆ, ಹಸಿವಾಗ್ತಿತ್ತು ಅನ್ನೋ ಕಾರಣಕ್ಕೆ ಮಾಡಿಕೊಂಡೆ. ಇನ್ನೂ ಕೆಲಸ ಇತ್ತು, ಪಾತ್ರೆ ತೊಳೆದಿರಲಿಲ್ಲ, ಬಟ್ಟೆ ತೊಳೆದಿದ್ದು ಒಣಗಾಕಿರಲಿಲ್ಲ. ಅವನಿಗೆ ಹೇಳಿದ್ದೀನಿ ಮೇಲಿಟ್ಬಿಟ್ಟು ಬಾ ಅಂತ, ಇಟ್ಟು ಬಂದಿದ್ದಾನೆ, ನಾನು ಹೋಗಿ ಒಣಗಾಕ್ಬಿಟ್ಟು ಬರಬೇಕು. ಅನ್ನ ಬೌಲಿಗೆ ಹಾಕ್ಬಿಟ್ಟು ಹೋಗಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಅನ್ನ ತಣ್ಣಗಾದ್ಮೇಲೆ ಕಲಿಸ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಮೆತ್ತಗಾಗ್ಬಿಡುತ್ತಿಲ್ಲ ಅಂದರೆ ಬಿಸಿ ಇದ್ದಾಗ ಕಲಿಸ್ಕೊಂಡ್ರೆ. ಅಷ್ಟರಲ್ಲಿ ನಂಗೆ ಫೋನ್ ಬಂತು. ಬಟ್ಟೆ ಒಣಗಾಕ್ಬಿಟ್ಟು ಬರೋ ಅಷ್ಟೊತ್ತಿಗೆ ಫೋನ್ ಬಂತು. ಟೈಮ್ ಆಗಿತ್ತು ಆಲ್ರೆಡಿ, ಸರ್ರು ಆಚೆ ಹೋಗ್ತಿದ್ರು, ಹಂಗಾಗಿ ನಾನು ಹೋಗಿ ಕಳಿಸ್ಬೇಕಿತ್ತು. ನೋಡಿ ಎಷ್ಟು ಬೇಕಷ್ಟು ಹುಳಿ ಹಾಕ್ಕೊಂಡು ಕಲಿಸ್ಕೊಂಡು ಒಗ್ಗರಣೆ ಅದ್ರ ಮೇಲೆ ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಮುಗೀತು ಅಷ್ಟೇ. ಚೂರು ಉಪ್ಪು ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕಷ್ಟೆ. ನಾನು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಟ್ಟಿಗೆ ಪುಡಿ ರೆಡಿ ಮಾಡಿಕೊಂಡು ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನಾನು ಅದು ರೆಸಿಪಿ ವಿಡಿಯೋ ಮಾಡಿಕೊಂಡು ಹಾಕ್ತೀನಿ. ಗೊಜ್ಜು ಖಾಲಿ ಆದಮೇಲೆ. ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ಪುಳಿಯೋಗರೆ ತಿನ್ನೋದು, ಯಾವಾಗೋ ಮನಸ್ಸು ಬಂದಾಗ ಮಾಡ್ಕೊಂಡು ತಿಂತೀವಷ್ಟೇ. ಅಂದರೆ ಇದು ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೊಂಡಿತ್ತಲ್ಲ ಹುಳಿ, ಅದಿತ್ತು, ಹಂಗಾಗಿ ವೇಸ್ಟ್ ಆಗುತ್ತೆ ಅಂತ ಅದನ್ನೇ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಅವನಿಗೆ ಎಗ್ಗು ಬೇಯಿಸಿ ಇಟ್ಟಿದ್ದೀನಿ, ಅದನ್ನೇ ತಿನ್ಕೋತಾನಂತೆ. ಚಪಾತಿ ಎಗ್ಗು ತಿನ್ಕೋತಾನೆ. ನಾನೊಂದು ಸ್ವಲ್ಪ ಪುಳಿಯೋಗರೆ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಿದ್ದೀನಿ, ಅಲ್ಲೇ ತಿನ್ಕೊಳ್ಳೋಣ ಅಂತ. ಟೈಮ್ ಆಗಿತ್ತು, ಹಾಗಾಗಿ ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಲ್ಯಾಬಿಗೆ ಹೋಗ್ಬಿಟ್ಟೆ. ಆಮೇಲೆ ಅಲ್ಲಿಂದ ಬಂದಮೇಲೆ ಸಂತೆಗೆ ಹೋಗಬೇಕಿತ್ತು. ನಂಗೆ ಬಿಸಿ ನೀರು ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಮೋಡ ಇತ್ತು, ಗಂಟ್ಲು ಬೇರೆ ಸರಿ ಇರಲಿಲ್ಲ. ಟ್ಯಾಬ್ಲೆಟ್ ಬಿಸಿ ನೀರಲ್ಲಿ ತೊಗೊಂಡ್ರೆ ಬೆಸ್ಟು ಅಂದ್ಬಿಟ್ಟು ಬಿಸಿ ನೀರನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ತಿಂಡಿ ಆದಮೇಲೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿಂದ ಬಂದು ನಾನು ಯಾವ ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಲ್ಯಾಬಿಗೆ ಹೋಗಿ ಬಂದೆ. ಸಂತೆಗೆ ಹೋಗಬೇಕಿತ್ತು, ಅಮ್ಮ ಬಂದಿದ್ದರು. ಅಮ್ಮ ಹುಷಾರಿಲ್ವಲ್ಲ ನೋಡ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಹೋದರು. ಅವ್ರು ಹೋದ್ಮೇಲೆ ನಾವು ಸಂತೆಗೆ ಹೋದ್ವಿ, ನಾನು ನನ್ನ ಮಗ. ಪ್ರತಿ ಶುಕ್ರವಾರ ಅರಸೀಕೆರೆಯಲ್ಲಿ ಸಂತೆ ನಡೆಯುತ್ತೆ. ನಮಗೇನು ಜಾಸ್ತಿ ಬೇಕಾಗಿರಲಿಲ್ಲ, ಎಲ್ಲ ತರಕಾರಿ ಇತ್ತು. ಆದರೂ ನಾವು ನೋಡೋಣ, ನನಗೆ ಟೊಮೆಟೊ ಬೇಕಿತ್ತು. ಇವನನ್ನು ಕಳಿಸಿದ್ರೆ ಎಲ್ಲ ಹಾಳಾಗಿರೋದೇ ತರ್ತಾನೆ. ಅದಕ್ಕೆ ನಾನೇ ಹೋಗೋಣ ಅಂತ ಬೇಕಾಗಿ ಸ್ವಲ್ಪ ತೊಗೊಂಬರೋಣ ಅಂತ ಹೋದೆ. ತುಂಬ ರಶ್ ಇತ್ತು, ಸಂಜೆ ಅಲ್ವಾ, ತುಂಬ ರಶ್ ಇತ್ತು. ಎಲ್ಲ ವರ್ಕ್ ಮುಗಿಸ್ಕೊಂಡು ಹೋಗಿ ತೊಗೊಳ್ಳೋರೆ ಜಾಸ್ತಿ. ನೋಡಿ ಆ ಕಡೆ ಈ ಕಡೆ ರೋಡ್ ಸೈಡ್ ಎರಡೂ ಸೈಡು ಹಾಕಿದ್ರು. ಹಳ್ಳಿಯವರಲ್ವಾ, ಫ್ರೆಶ್ ಇರೋದಿರುತ್ತೆ ಮತ್ತು ಕಡಿಮೆ ರೇಟು, ಅದೊಂದು ಅಡ್ವಾಂಟೇಜು. ಅದಕ್ಕೆ ಸಂತೆಗಳಲ್ಲಿ ತೊಗೊಂಬರ್ತಾರೆ. ಹೂವಿಂದ ಹಿಡ್ದು ತರಕಾರಿ, ಹಣ್ಣು, ಸೊಪ್ಪು ಎಲ್ಲ ಸಿಗುತ್ತೆ, A to Z. ಒಂಥರ ಖುಷಿಯಾಗುತ್ತೆ. ನಾವೇನು ಪೂರ್ತಿ ಸಂತೆ ಸುತ್ತಕ್ಕೆ ಹೋಗಲಿಲ್ಲ, ಅಲ್ಲೇ ಮುಂದ್ಗಡೆ ಸಿಕ್ಕಿದ ಹತ್ರ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು. ನನಗೆ ಟೊಮೆಟೊ, ಸೊಪ್ಪು ಆ ಥರದ್ದು ಬೇಕಾಗಿತ್ತು. ಆಮೇಲೆ ಪಪ್ಪಾಯ, ಸ್ವಲ್ಪ ಏನು ಎಸೆನ್ಷಿಯಲ್ ಇದೆಯೋ ಅದನ್ನು ಮಾತ್ರ ತೊಗೊಬಂದ್ವಿ. ಇಲ್ಲಾಂದರೆ ನಾವು ಸಂಜೆ ಮಾರ್ಕೆಟ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ತೊಗೋತೀವಿ. ತುಂಬ ಎಲ್ಲ ವಾರಕ್ಕಾಗೋವಷ್ಟು ಏನು ತಂದು ತುಂಬ್ಕೊಳ್ಳೋದಿಲ್ಲ. ಅಲ್ಲಿ ಸಂತೆಯಿಂದ ಬಂದು ಮತ್ತು ಮನೆ ಕೆಲಸ ಮುಗಿಸಿ ಲ್ಯಾಬಿಗೆ ಹೋಗಿದ್ದೆ. ಬರೋಷ್ಟೊತ್ತಿಗೆ 8:45, 9 ಆಗೋಯಿತು. 9 ಗಂಟೆಗೆ ಬಂದು ಚಿಕನ್ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಮತ್ತು ಚಿಕನ್ ಗ್ರೇವಿ ಏನಿಲ್ಲ, ಇದು ಸಿಂಪಲ್ಲು ಎಗ್ ಕರಿ. ಚಿಕನ್ ಮತ್ತು ಎಗ್ ಕರಿ ಅಂತ 2 ಎಗ್ಗು ಹಾಕಿದ್ದೀನಿ. ಹಾಗಾಗಿ ಬೆಳ್ಳುಳ್ಳಿ 2 ಮತ್ತು ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಮತ್ತು ಪುದೀನ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋ ಹಾಗೆ ಹಾಕ್ಕೊಂಡ್ರೂ ಹಾಕ್ಕೋಬೋದು, ಅದು ಗ್ರೀನ್ ಕಲರ್ ಬರುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇಲ್ಲ, ಖಾರ ಪುಡಿನೇ ಸೇರಿಸ್ಕೋತೀನಿ. ಹಾಗಾಗಿ ಇದಷ್ಟೇ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಂಡೇ ಮಾಡ್ಕೋತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಬಿಟ್ಟು ಚೂರು 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು
ಒಂಚೂರು ಸೋಂಪು ಹಾಕ್ಕೋತಾ ಇದ್ದೀನಿ. ಅದು ಸಿಡಿದ್ಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ನೋಡಿ, ಲೈಟ್ ಬ್ರೌನ್ ಕಲರ್ ಆದಮೇಲೆ ಚಿಕನ್ ತೊಳೆದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೋಬೇಕು ಉಪ್ಪು ಹಾಕ್ಬಿಟ್ಟು. ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡಿ. ನೀವು ಸೈಡ್ ಡಿಶ್ ಆಗಬೇಕಾದ್ರೂ ಯೂಸ್ ಮಾಡ್ಬೋದು. ಚಪಾತಿ, ದೋಸೆ, ಇಡ್ಲಿ ಅದಕ್ಕೆಲ್ಲ ಆಗಲಿಲ್ಲ ಅಂದರೂ ಅನ್ನ ರಸಮ್ ಜೊತೆ ನೆಂಚ್ಕೊಳ್ಳೋದಕ್ಕೆ, ಅನ್ನ ಸಾಂಬಾರು ಜೊತೆ, ಮೊಸಪ್ಪು ಸಾಂಬಾರು ಜೊತೆ ನೆಂಚ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು ಅನ್ಕೋತೀನಿ. ಇದು ಚಿಕನ್ ಫ್ರೈ ಚೆನ್ನಾಗಿತ್ತು, ನನ್ನ ಮಗಂಗೆ ಇಷ್ಟ ಆಯ್ತು. ಯಾವಾಗಲೂ ಬೋಟಿಗೆಲ್ಲ ಮೊಟ್ಟೆ ಹಾಕ್ಬಿಟ್ಟು ಮಾಡ್ತಿದ್ವಿ, ಬಟ್ ಇದು ಇನ್ನೊಂದು ಥರ ಡಿಫ್ರೆಂಟಾಗಿತ್ತು. ಚೆನ್ನಾಗಿದೆ ಅಮ್ಮ ಅಂತ ಅಂದ. ಮಾಡ್ತಿರ್ತೀವಿ ಯಾವಾಗಲೂ, ಬಟ್ ಇದನ್ನು ನಾನು ವೀಡಿಯೋ ಶೂಟ್ ಮಾಡಿರಲಿಲ್ಲ. ಅವನೇ ನೆನಪು ಮಾಡ್ದೆ, ಇದು ವೀಡಿಯೋ ಮಾಡಿಲ್ವಲ್ಲ ನೀವು ಅಂತೇಳ್ಬಿಟ್ಟು. ನೆನಪಾಗಿ ಮಾಡಿದೆ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚಿಕನ್ಗೆ ಚೆನ್ನಾಗೇ ಹುರ್ಕೋಬೇಕು. ಅದಾದಮೇಲೆ ಚೂರು ನೀರು ಇದಾದಮೇಲೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದಿದ್ರೆ ಅದು ಫುಲ್ಲು ಗ್ರೀನ್ ಕಲರೇ ಬಂದಿರೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಸಾಂಬಾರು ಪುಡಿ ಅಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿರೋದ್ರಿಂದ ಕಲರ್ ಸ್ವಲ್ಪ ರೆಡಿಶ್ ಆಗಿತ್ತಷ್ಟೇ. ಇದು ಅಷ್ಟೇ, ಮಸಾಲೆನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಳಿದಿರೋ ಮಸಾಲೆನೂ ಸೇರಿಸ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯನ್ನೇ ಸ್ವಲ್ಪ ಬಾಡಿಸ್ಕೊಂಡ್ರೆ ಒಂದೇ ಒಂದು ವಿಷಲ್ಲಿಗೆ ಚಿಕನ್ ಎಲ್ಲ ಕ್ಲೀನಾಗಿ ಬೆಂದೋಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಇದೆ ಪ್ರೊಸೀಜರು, ಅದನ್ನು ತೋರಿಸ್ತೀನಿ ನೋಡಿ. ಇಷ್ಟೇ, ನಾನು ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ಹೆಚ್ಚಿಗೆ ನೀರು ಸೇರಿಸ್ಕೊಂಡಿಲ್ಲ. ಅಷ್ಟು ಸೇರಿಸ್ಕೊಂಡು ಇವಾಗ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನೀವು ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ನಾವು ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಸೇರಿಸಿ ಮಾಡಿಸೋದ್ರಿಂದ ನಾನು ಅದನ್ನೇ ಹಾಕ್ಕೋತಾ ಇದ್ದೀನಿ. ನೀವು ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ರೇಟ್ ಇದ್ದರೆ ಅದನ್ನೇ ಸೇರಿಸ್ಕೋಬೋದು. ಅಥವಾ ನೀವು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತೀರ ಅಂದರೆ ಬರೀ ಧನಿಯಾ ಪುಡಿ ಸೇರಿಸ್ಕೊಂಡು ಚೆನ್ನಾಗೆ ಸ್ವಲ್ಪ ಮಸಾಲೆ ಇದು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೋದು. ಇದು ಬ್ಯಾಚುಲರ್ಸ್ ಡಿಶ್ಶು, ಬ್ಯಾಚುಲರ್ಸ್ ಬೇಕಾದರೂ ಮಾಡ್ಕೋಬೋದು. ಅನ್ನ ತಿಳಿ ಸಾಂಬಾರು ಜೊತೆಗಂತೂ ಸಖತ್ತಾಗಿರುತ್ತೆ. ಬಟ್ ಒನ್ ಟೈಮಿಗಂತೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಕ್ಳಿಗೆ ಇಷ್ಟ ಆಗುತ್ತೆ. ಖಾರ ಕಡಿಮೆ ಹಾಕಿ ಮಾಡಬೇಕು, ಆವಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ. ಚೆನ್ನಾಗಿ ಇದು ಸ್ವಲ್ಪ ತಿರುಗ್ಕೊಂಡ್ಮೇಲೆ ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ಒಂದೇ ಒಂದು ವಿಷಲ್ ಹಾಕಿಸ್ಕೋತೀನಿ. ಇಲ್ಲ ನಮಗೆ ಟೈಮ್ ಇತ್ತು ಅಂದರೆ ನಾವು ಬಾಣಲಿ ಕಡಾಯಿನಲ್ಲೇ ಮಾಡ್ಕೋಬೋದು. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡೆ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ನಾನು ಎಣ್ಣೆ ತುಪ್ಪ ಏನೂ ಸೇರಿಸ್ಕೊಂಡಿಲ್ಲ, ಡೈರೆಕ್ಟ್ ಕುಕ್ಕರ್ದೇ ತೆಗೆದ್ಬಿಟ್ಟು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಅದೇನು ಗ್ರೇವಿ ಥರ ಇದೆಯೋ ಅದೊಂದು ಚೂರು ಇದಾಗಬೇಕು, ಅಬ್ಸರ್ವ್ ಮಾಡ್ಕೋಬೇಕು, ಫುಲ್ ಎಲ್ಲ ಡ್ರೈ ಥರ ಆಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಇದು ಮಾಡಿ ಬಿಟ್ಟಿದ್ದೀನಿ, ಅಲ್ಲಿಗೆ ಮೊಟ್ಟೆ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಈಗ ನಾನು ಮೊಟ್ಟೆ ಸೇರಿಸ್ಕೊತೀನಿ ಚಿಕನ್ನಿಗೆ. ನಾನು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ನೋಡಿಬಿಟ್ಟು, ಮೊಟ್ಟೆ ಜಾಸ್ತಿ ಬೇಕು ಅಂದ್ರೂ ಹಾಕ್ಕೋಬೋದು, ಅಥವಾ ಬೇಡ ನಮಗೆ ಮೊಟ್ಟೆ ಬೇಡ ಅಂದರೆ ಇದೇ ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಆಗುತ್ತೆ. ನಾವು ಕುಕ್ಕರ್ಗಿಡೋ ಅವಶ್ಯಕತೆಯೇ ಇರಲ್ಲ, ಬಾಣಲಿನಲ್ಲೇ ಮಾಡ್ಕೋಬೋದು. ನನಗೆ ಟೈಮ್ ಆಗಿಬಿಟ್ಟಿತ್ತು, ಆಗಲೇ 9:30 ಆಗೋಗ್ಬಿಟ್ಟಿತ್ತು. ಅವನು ಹಶ್ವಾಗ್ತಿದೆ ಅಂತಿದ್ದ. ನಾನು ಬಂದಿದ್ದೆ ಲೇಟಾಗಿತ್ತು ಲ್ಯಾಬಿಂದ, 9 ಗಂಟೆಗೆ ಬಂದಿದ್ದೆ. ಬಂದಿನ್ನು ಡ್ರೆಸ್ಸು ಚೇಂಜ್ ಮಾಡಿಲ್ಲ ನೋಡಿ, ಹಾಗೆ ಕೈಕಾಲು ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೆ. ಅವ್ನಿಗೆ ಹಶ್ವಾಗ್ತಿದೆ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಬಾಣಲಿಲಿ ಮಾಡಿಕೊಡ್ಲಿಲ್ಲ. ಬಾಣಲಿಲೇ ಮಾಡ್ಕೊಂಡ್ರೂ ನಡೀತದೆ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ಟೆ ಫಸ್ಟೇ, ಒಂದು ವಿಷಲ್ ಹಾಕಿಸ್ಕೊಂಡು. ನೋಡಿ, ಮೊಟ್ಟೆನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡು ಬೀಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋತೀನಿ ಗ್ರೇವಿಗೆ. ಅದು ಚೆನ್ನಾಗಿತ್ತು ಮಾತ್ರ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು. ಅನ್ನ ಸಾಂಬಾರು ಜೊತೆಗೆಲ್ಲ ಸ್ವಲ್ಪ ಚಿಕನ್ ಇರುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈ ಬಿರಿಯಾನಿ ಜೊತೆಗೂ ಮಾಡ್ಕೊಬೋದು ಸೈಡ್ ಡಿಶ್ ಆಗಿ. ಕೆಲವರೆಲ್ಲ ಬಿರಿಯಾನಿಗೆ ಗ್ರೇವಿ ಬೇಕು ಅಂತ ಕೇಳ್ತಾರಲ್ಲ, ಮೊಸರು ಬಜ್ಜಿಲಿ ತಿನ್ನೋಕ್ಕಾಗಲ್ಲ ಅಂಥವ್ರು ಇದನ್ನು ಮಾಡ್ಕೋಬೋದು. ಸ್ವಲ್ಪ ಮೊಟ್ಟೆ ಬೇಯಿಸ್ಕೋಬೇಕಷ್ಟೆ. ಮೊಟ್ಟೆ ಒಂದು 1 ನಿಮಿಷ 2 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಇವಾಗ ಮಿಕ್ಸ್ ಮಾಡ್ಕೋತೀನಿ ಚಿಕನ್ ಜೊತೆ, ಮೊಟ್ಟೆನೂ ಬೇಯಿಸ್ಕೋತೀನಿ, ಅಷ್ಟೇ, ಮುಗೀತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪದೇ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಅದು ಈ ಥರ ಕಾಣಿಸ್ತಿದೆ ಅಂತ ಅಂದ್ಕೊಬೇಡಿ, ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ನನ್ನ ಮಗಂಗೆ ಸಖತ್ ಇಷ್ಟ ಈ ಥರ ಮಾಡಿಕೊಟ್ರೆ. ಅಂದರೆ ಅವ್ನಿಗೆ ಏನಾದರೂ ಒಂದು ಡಿಫ್ರೆಂಟಾಗಿರಬೇಕು, ಒಂದೇ ಥರ ಮಾಡಿಕೊಟ್ರೂ ಇಷ್ಟಪಟ್ಟು ತಿನ್ನಲ್ಲ. ಆಮೇಲೆ ಖಾರ ಮಸಾಲೆ ಎಲ್ಲ ಕಡಿಮೆ ಇರಬೇಕು, ಅವ್ನಿಗೆ ಜಾಸ್ತಿ ಮಸಾಲೆ ಆದ್ರೂ ತಿನ್ನಲ್ಲ. ಅದಕ್ಕೆ ನಾನು
ಆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದು, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೂ ಖಾರ ಆದ್ರೂ ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಸಾಲೆ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿ ಇಷ್ಟು ಡ್ರೈ ಮಾಡ್ಕೊಂಡಿದ್ದೀನಿ ನಾನೀಗ. ಮೊಟ್ಟೆ ಎಲ್ಲ ಸೇರಿಸ್ಕೊಂಡು ಇಷ್ಟು ಡ್ರೈ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು ಗ್ರೇವಿನ. ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡ್ತೀನಿ ಒಂದು ನಿಮಿಷ. ಅವನು ಯಾರೋ ಫೋನ್ ಬಂತು ಅಂತ ಆಚೆ ಹೋಗಿದ್ದ. ಚಪಾತಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಅವ್ನು ಬಂದಾಗ ಬಡಿಸ್ಕೊಟ್ರೆ ಆಯಿತು ಅಂತ ಮುಚ್ಚಿಟ್ಬಿಟ್ಟೆ. ಆಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಬಂದ ಊಟ ಹಾಕ್ಕೊಡ್ರಿ ಅಂತ. ನೋಡಿ ಈ ಥರ ಆಗಿದೆ ಈಗ. ಎಷ್ಟು ಚೆನ್ನಾಗಿ ಅರೋಮ ಬರ್ತಿತ್ತು ಅಂತಂದರೆ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಸೌತೆಕಾಯಿ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ಹೇಗಿತ್ತು ವಿಡಿಯೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಹೇಗಿದೆ ಅಂತ ಅಂದ್ಬಿಟ್ಟು. ಡಿಶ್ನ ಟ್ರೈ ಮಾಡಿ, ಇಷ್ಟ ಆಗುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಒಂದೇ ಥರ ತಿಂದು ಬೋರ್ ಆಗಿದ್ದರೆ ಇದನ್ನೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.